ರಾಧಿಕಾ ಮ್ಯಾಮ್ ಹೇಗಿದೆ ಸಿನಿಮಾ? ಸಕ್ಕತ್ತಾಗಿದೆ. ಏನು ಇಷ್ಟ ಆಯಿತು ಕಂಟೆಂಟ್ಗೆ? ಎಲ್ಲ ಇಷ್ಟ ಆಯಿತು. ಕತೆ ಸಕ್ಕತ್ತಾಗಿದೆ, ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಕಾಮಿಡಿ ಟೈಮಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಐ ಥಿಂಕ್ ಬಿಗಿನಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಬರೀ ನಕ್ಕಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಈ ಥರ ಒಂದು ಎಂಟರ್ಟೈನಿಂಗ್ ಮೂವಿ ಬೇಕಿತ್ತು ಅಂತ ಅನಿಸ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಎವ್ರಿಬಡಿ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ, ಕೃಷ್ಣಂ ಪಡಾನ್ಸಕ್ಕಿ ರಿಲೀಸ್ ಆಗಿದೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗಣೇಶ್ ಸರ್ಗೆ ಮತ್ತೆ ಕಂಬ್ಯಾಕ್ ಅನ್ಸುತ್ತೆ ನಿಮಗೆ ಪ್ರಕಾರ? ಡೆಫಿನೆಟ್ಲಿ ಅವ್ರು ಯಾವಾಗ ಹೋಗಿದ್ರು. ಐ ಮೀನ್ ಈಸ್ ಆಲ್ವೇಸ್ ದೇರ್ ಇನ್ ದ ಮಾರ್ಕೆಟ್. ಅಮೇಝಿಂಗ್ ಪರ್ಫಾರ್ಮೆನ್ಸ್. ನನಗೆ ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಶರಣ್ಯ, ಓಕೆ, ನನ್ನ ಫ್ರೆಂಡ್ ಶರಣ್ಯ ಅಂದರೆ ಅವಳಿಗೊಂಥರ ಕಂಬ್ಯಾಕ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಆ್ಯಂಡ್ ಅವಳಿಗೆ ಸಿಕ್ಕಿರೋ ಸಾಂಗ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಗಣೇಶ್ ಸರ್ಗೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಸ್ಟ್ ವಾಚ್ ಮೂವಿ. ಒಂಥರ ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂತ ಹೇಳ್ಬೋದು. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ನನ್ನ ಫ್ರೆಂಡ್ ಶರಣ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ, ಸೊ ಟ್ರೂ ಲವ್ ಡೆಫಿನೆಟ್ಲಿ ಸಿಗುತ್ತೆ ಅಂತ ಇದಕ್ಕೆ ಒಂದು ಒಳ್ಳೆ ರೀಸನ್. ಸೊ ಚೆನ್ನಾಗಿದೆ. ಅದೇ ಟ್ರೂ ಲವ್ ವಿಲ್ ಡೆಫಿನೆಟ್ಲಿ ಫೈಂಡ್ ದ ವೇ. ಸೊ ಯಾರೇ ಏನೇ ಚೀಟ್ ಮಾಡಿ ಇನ್ನೊಬ್ರನ್ನ ಪಡಿಬೇಕು ಅಂತಂದ್ರೂ ಅವ್ರಿಗೆ ಯಾರನ್ನ ಸಿಗಬೇಕು ಅಂತ ಇರುತ್ತೆ, ಅವ್ರು ಸಿಗ್ತಾರೆ ಅಂತ. ಸೊ ಡೈರೆಕ್ಟರ್ ಆ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ದಂಡುಪಾಳ್ಯ ಡೈರೆಕ್ಟರ್ ಅನ್ನೋದು ಹೆಸರಿತ್ತು, ಬಟ್ ಈ ಸಿನಿಮಾ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಅಂತಿದ್ದಾರೆ. ಅದು ಎಷ್ಟು ಸಕ್ಸಸ್ ಆಗಿದೆ? ಆ್ಯಕ್ಚುಲಿ ಅವರು ಆ ಥೀಮ್ನೇ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಸೊ ಆ ಸಿನಿಮಾನೇ ಡಿಫ್ರೆಂಟ್ ಆಗಿತ್ತು. ಸೊ ಹಿ ಹ್ಯಾವ್ ಲಿಟ್ರಲಿ ಪ್ರೂವ್ಡ್ ಆ ಥರ ಒಂದೇ ಅಲ್ಲ, ಈ ಥರನೂ ಒಂದು ಲವ್ ಸ್ಟೋರಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಮಾಡ್ಬೋದು ಅಂತ ನಂಗೆ ತುಂಬಾ ಖುಷಿ ಆಯಿತು. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಸಾಂಗ್ಸ್ ಗಣೇಶ್ ಸರ್ ಅಂದರೆ ಅವ್ರದ್ದು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ದ್ವಾಪರ ಆಗಲಿ, ಇನ್ನು 4 ಸಾಂಗ್ ಏನಿದೆ ಅದೆಲ್ಲನೂ ತುಂಬ ಜೋಶ್ ಕೊಡೋಂಥ ಸಿನಿಮಾ. ಸೊ ಎಲ್ಲ ಸಾಂಗು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಮಿಡಿ ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಸಾಂಗ್ಸ್ ಒಂದು ನಿಮಗೆ ಗೊತ್ತಿರುತ್ತಲ್ಲ ಹೆಂಗೆ ಬಂದಿದೆ ಅಂತ. ಸೊ ಇಟ್ಸ್ ಟು ಗುಡ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇದು ಈ ಥರ ಟ್ವಿಸ್ಟ್ ಬರುತ್ತೆ, ಈ ಥರ ಚೇಂಜ್ ಆಗುತ್ತೆ ಅಂತ. ಸೊ ಗುಡ್. ಮತ್ತೆ ಗಣೇಶ್ ಸರ್ ಮತ್ತೆ ರಂಗಣ್ಣವ್ರ ಕಾಂಬಿನೇಷನ್ ಹೇಗೆ ಅನಿಸ್ತು? ಅಯ್ಯೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಕಾಮಿಡಿ ಅಂತೂ ಸಿನಿಮಾನಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿದೆ. ಮೇಡಮ್, ನಾಳೆ ರಿಲೀಸ್ ಆಗ್ತಿದೆ ಸಿನಿಮಾ, ಆಡಿಯನ್ಸ್ಗೆ ಡೆಫಿನೆಟ್ಲಿ ಪೈಸಾ ವಸೂಲ್ ಸಿನಿಮಾ ಆಗಿದೆ. ನಗೋದಂತೂ ಪಕ್ಕ ಸಿನಿಮಾ ನೋಡಿದವಾಗ. ಸಾಂಗ್ಸು, ಸಿನಿಮಾ ಸ್ಟೋರಿ, ಸೆಕೆಂಡ್ ಹಾಫ್ ಅಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಫುಲ್ಲಿ ಎಂಟರ್ಟೈನ್ಮೆಂಟ್, ಲೈಕ್ ಫಸ್ಟಿಂದ ಲಾಸ್ಟ್ವರೆಗೂ ಎಂಟರ್ಟೈನ್ಮೆಂಟ್ ಫುಲ್ಲಿ ಇದೆ. ಲೈಕ್ ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ? ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಸ್ವಲ್ಪ ಟ್ವಿಸ್ಟ್ ಇದೆ. ಚೆನ್ನಾಗಿದೆ. ಓವರ್ ಆಲ್ ಸೂಪರ್ ಮೂವಿ. ನಮ್ಮ ಡೈರೆಕ್ಟರ್ ಬಂದು ದಂಡುಪಾಳ್ಯ ಸಿನಿಮಾ. ನೀವು ಸಿನಿಮಾ ಬರೋಕ್ಕಿಂತ ಮುಂಚೆ ನೀವು ಏನು ಒಪಿನಿಯನ್ ಅಂದ್ಕೊಂಡು ಬಂದರೆ ಹೇಗಿರುತ್ತೆ ಸಿನಿಮಾ ಅಂತ? ಹೇಗಿತ್ತು? ದಂಡುಪಾಳ್ಯ ನಿಮಗೆಲ್ಲ ಗೊತ್ತಿರಬೇಕು. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಮೂವಿ. ಅದೊಂಥರ ರಾ ಮೂವಿ. ಇದೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿ, ಲವ್ ಸ್ಟೋರಿ, ಸೊ ಎಲ್ಲ ಮಿಕ್ಸ್ ಇದೆ. ಸೊ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಂಗ್ಸ್ ಒಂದಕ್ಕಿಂತ ತುಂಬ ಸಾಂಗ್ಸ್ ಚೆನ್ನಾಗಿದೆ. ನನಗಂತೂ ಖುಷಿ ಆಯಿತು. ಸೊ ಕನ್ನಡದಲ್ಲಿ ಮೂವಿಗಳು ಬರ್ತಿರೋದು ತುಂಬ ಕಮ್ಮಿ ಆಗ್ತಿದೆ, ಹಾಗೆಯೇ ನೋಡೋದು ತುಂಬ ಕಮ್ಮಿ ಆಗ್ತಿದೆ. ಸೊ ಈ ಥರ ಒಂದು ಮೂವೀಸ್ ಬರ್ತಾ ಇದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅಂತ ಅನ್ಕೊತೀವಿ. ಇದೇ ಥರ ಹೆಚ್ಚೆಚ್ಚು ಮೂವೀಸ್ ಬರಲಿ. ಸೊ ಓವರಾಲ್ ಟೀಮಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೆರಿ ಎಂಟರ್ಟೈನಿಂಗ್. ಲೈಕ್ ನನಗೆ ತುಂಬ ಖುಷಿ, ಬಿಕಾಸ್ ನಾನು ಗಣೇಶ್ ತುಂಬ ಮುಂಚೆ ಬಾಬಾರ ರಸಿಕಾ ಅಂತ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ವಿ. ಅಟ್ ದಟ್ ಟೈಮ್ ಹಿ ವಾಸ್ ಸ್ಟಿಲ್ ಅ ಬಡ್ಡಿಂಗ್ ಸ್ಟಾರ್. ಬಟ್ ಟುಡೇ ಟು ಸಿ ಹಿಮ್ ಲೈಕ್ ದಿಸ್, ಈ ಥರ ಒಂದು ಸಕ್ಸಸ್ ಗಣೇಶಿಗೆ ಸಿಕ್ಕಿರೋದು ನನಗೆ ಪರ್ಸ್ನಲಿ ತುಂಬ ಖುಷಿಯಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಅ ವೆರಿ ಎಂಟರ್ಟೈನಿಂಗ್ ಫಿಲ್ಮ್. ಲೈಕ್ ಕಾಮಿಡಿ ಎಷ್ಟಿದೆ ಅಂದರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈಗ ಬರ್ತಿರೋ ಸಿನಿಮಾಗಳಲ್ಲಿ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್. ಬಿಕಾಸ್ ನಮ್ಮ ಇರಲ್ಲಿ ಒಂದು ಕಾಮಿಡಿ ಬೇಕು ಅಂತ ನಮ್ಗೆ ಅನಿಸುತ್ತಲ್ವ. ಸೊ ಈ ಇರಲ್ಲಿ ಮತ್ತೆ ವಾಪಸ್ ಬಂದಿದೆ. ಸೊ ಐ ಅಪ್ರಿಷಿಯೇಟ್ ದಿ ಎಂಟೈರ್ ಟೀಮ್, ಡೈರೆಕ್ಟರ್, ಪ್ರೊಡಕ್ಷನ್ ಪ್ಲಸ್ ಪ್ರತಿ ಒಂದು ಆ್ಯಕ್ಟರು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹ್ಯಾಟ್ಸ್ ಆಫ್ ಟು ಸಾಧು ಸರ್. I am his fan. I mean, the way he has acted, he's made all of us laugh. So lovely, all the best to the team. Thank you so much.
ತುಂಬಾ ಚೆನ್ನಾಗಿತ್ತು ಸಿನಿಮಾ. ದ ಹಾರ್ಟ್ ಆಫ್ ದ ಸಿನಿಮಾ. ಗಣೇಶ್ ಸರ್ ತುಂಬಾ ಚಾರ್ಮಿಂಗಾಗಿ ಕಾಣಿಸ್ತಾರೆ. ಯಾರಿಗೂ ಇಷ್ಟ ಆಗಲ್ಲ ಅವರು, ಎಲ್ರಿಗೂ ಇಷ್ಟ ಆಗ್ತಾರೆ, ಎಲ್ಲರದೂ ಕ್ರಶ್ ಅವರು. ಹಿ ಲುಕ್ಸ್ ಅಮೇಝಿಂಗ್. ಹಿ ಹ್ಯಾಸ್ ಆ್ಯಕ್ಟೆಡ್ ರಿಯಲಿ ವೆಲ್. ಮಾಲ್ವಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಅವರಿಬ್ಬರು ಪೇರಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಇಟ್ಸ್ ರಿಯಲಿ ವೆರಿ ಅಡಾರಬಲ್ ಅವರಿಬ್ಬರು ಪೇರಿಂಗು. ಆ್ಯಂಡ್ ಶರಣ್ಯ, ಶಿ ಲುಕ್ಸ್ ರಿಯಲಿ ನೈಸ್, ಆ್ಯಕ್ಟೆಡ್ ವೆಲ್. ಆ್ಯಂಡ್ ರಂಗಾಯಣ ರಘು ಸರ್ ಈಸ್ ಲೈಕ್ ಮೋಸ್ಟ್ ಫೇವ್ರೆಟ್. ನಾನು ಯಾವತ್ತೂ ಹೇಳ್ತೀನಿ, ಐ ಲವ್ ಹಿಮ್ ಇನ್ ದ ಮೂವಿ. ಸಾಧು ಸರ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ನೋಡಿರ್ಬೋದು ಆಲ್ರೆಡಿ. ಸಾಂಗ್ಸ್ ಆರ್ ಲೈಕ್ ದ ಪ್ಲಸ್ ಪಾಯಿಂಟ್. ಎಲ್ಲ ಸಾಂಗ್ಸೂ ತುಂಬಾ ಚೆನ್ನಾಗಿ ಪ್ಲೇಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಸಾಂಗ್ಸು. ಸೆಕೆಂಡ್ ಹಾಫಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ಅ ಗ್ರೇಟ್ ಮೂವಿ ಟು ವಾಚ್ ಇನ್ ಥಿಯೇಟರ್ಸ್. ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿನಿಮಾ. ಗಣೇಶ್ ಸರ್ ಬರ್ತಾ ಬರ್ತಾ ಇನ್ನೂ ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೇಳೋದಿದು ಒಂದೇ ಒಂಥರ ಫ್ಯಾಮಿಲಿ ಡ್ರಾಮಾ. ಆಬ್ವಿಯಸ್ಲಿ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ಬೋದು. ಕನ್ನಡ ಚಿತ್ರನ ಬೆಳೆಸಿ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿನಿಮಾ. ಹಾರ್ಟಿಂದ ಹೇಳ್ತಾ ಇದ್ದೀವಿ. ಸೆಕೆಂಡ್ ಹಾಫ್ ಮಾತ್ರ ಇನ್ನೂ ಸಖತ್ತಾಗಿದೆ. ಸೊ ಎಲ್ಲರೂ ನಾಳೆ ಅದೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಬಂದು. ಡೈರೆಕ್ಟರ್ ಇಸ್ ನೋನ್ ಫಾರ್ ದಂಡುಪಾಳ್ಯ, ಬಟ್ ಇದು ಫ್ಯಾಮಿಲಿ ಎಂಟರ್ಟೈನರಲ್ಲಿ ಎಷ್ಟು ಸಕ್ಸಸ್? ಆ್ಯಕ್ಚುಲಿ ಡೈರೆಕ್ಷನ್ ಹಾಗೆ ಸಿನಿಮ್ಯಾಟೋಗ್ರಫಿ, ಎಡಿಟಿಂಗ್ ಎಲ್ಲ ಸಖತ್ತಾಗಿದೆ. ಕೆ ಎಂ ಪ್ರಕಾಶ್ ಅವರು ಎಡಿಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಾಂಗ್ಸ್ ಕೂಡ ಅಷ್ಟೇ, ಕೋರಿಯೋಗ್ರಫಿ ಇರ್ಬೋದು, ಕಲರ್ಫುಲ್ಲಾಗಿ ಅನಿಸುತ್ತೆ. ಸೊ ಎಲ್ಲೂ ಬೋರ್ ಆಗಲ್ಲ. ಸೊ ಬೇಸಿಕಲಿ ಸಿನಿಮಾಗೆ ಬರೋದು ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಸಿಗುತ್ತೆ ಈ ಸಿನಿಮಾದಲ್ಲಿ. ತುಂಬ ಒಂದು ಕ್ಯೂಟ್ ಲವ್ ಸ್ಟೋರಿ, ಒಂದು ಎಮೋಷನ್ಸ್ ಇದೆ ಆ್ಯಂಡ್ ಒಳ್ಳೆ ಕಾಮಿಡಿ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲ ಪಾಟು ಇಷ್ಟ ಆಯಿತು. ಅವರಿಬ್ಬರು ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು. ಪ್ರಣಯ ಮತ್ತು ಸರ್ದು ಲವ್ ಸ್ಟೋರಿ ತುಂಬ ಕ್ಯೂಟ್ ಅನಿಸ್ತಾ ಇತ್ತು. ಆಮೇಲೆ ಅವ್ರು ನಾಟಕ ಆಡ್ತಿದ್ದು ಎಲ್ಲ ರಿವೀಲ್ ಆಗಿಬಿಡುತ್ತೆ. ತುಂಬ ಕ್ಯೂಟ್. ತಪ್ಪದೇ ಬಂದು ನಾಳೆ ಸಿನಿಮಾ ನೋಡಿ. ಮ್ಯಾಮ್, ಗಣೇಶ್ ಸರ್ನ ರೊಮ್ಯಾಂಟಿಕ್ ರೋಲಲ್ಲಿ ನೋಡೋದು ತುಂಬಾ ಖುಷಿ ಆಗುತ್ತೆ. ನಿಮಗೆ ಎಷ್ಟು ಇಷ್ಟ ಆಗಿದೆ? ಹೌದು, ಇದೆಲ್ಲ ಆಲ್ರೆಡಿ ಮುಂಗಾರು ಮಳೆಯಿಂದನೇ ಸರ್ನ ನಂಗೆ ಇಷ್ಟ ಆಗಿದೆ. ಸೊ ಇವಾಗ ಆಫ್ಟರ್ ಸರ್ದು ಮಾಡೋದೆಲ್ಲ ರೊಮ್ಯಾಂಟಿಕ್, ಅದೇ ಕಾಮಿಡಿ ಎಲ್ಲ ಇರುತ್ತೆ. ಸೊ ಖುಷಿಯಾಗುತ್ತೆ. ಪ್ರತಿ ಮೂವಿಯಲ್ಲೂ ಅವ್ರದ್ದೊಂದು ಇನ್ನೋಸೆಂಟ್ ಸ್ಮೈಲ್ ಮತ್ತು ಚಾರ್ಮಿಂಗ್ ಸ್ಮೈಲ್ ಅನಿಸುತ್ತೆ. ಮುಂಗಾರು ಮಳೆ ಮತ್ತು ದುನಿಯಾ ಒಂದೇ ಇಯರ್ ಬಂದು ಬ್ಲಾಕ್ ಬಸ್ಟ್ ಆಗಿತ್ತು. ಇವಾಗ ಆಗಲೇ ಭೀಮಾ ಬ್ಲಾಕ್ ಬಸ್ಟ್ ಆಗಿದೆ. ಸೊ ಕೃಷ್ಣ ಪ್ರಣಯ ಸಿಕ್ಕಿ ಕೂಡ ಆ ಸಾಲಲ್ಲಿ ಸೇರಿಸುತ್ತೆ. ಎಸ್, ಹೌದು, ಡೆಫಿನೆಟ್ಲಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಕೃಷ್ಣ ಪ್ರಣಯ ಸಿಕ್ಕಿ ಮೂವಿ ನೋಡಿದ್ರೆ ಹೇಗೆ ಅನಿಸುತ್ತೆ? ಐ ಗೆಸ್ ಇಟ್ಸ್ ಒನ್ ಟೋಟಲ್ ಬ್ಲಾಕ್ ಬಾಸ್ಟರ್ ಅನಿಸ್ತು. ಲೈಕ್ ತುಂಬ ಎಂಟರ್ಟೈನಿಂಗ್. ನಕ್ಕಿ ಫುಲ್ ಮೂವಿ, ಎಂಟೈರ್ ಮೂವಿಯಲ್ಲಿ ಎಷ್ಟು ಜೋಕ್ಸು, ಎಷ್ಟು ಒಂಥರ ಟ್ರಿಪ್ಗೆ ಹೋಗಿದ್ವಿ ಅಂತ ಅನಿಸ್ತು ನನಗೆ. ಒಂಥರ ಫುಲ್ ಜಾಲಿಯಾಗಿ ಒಂಥರ ಜರ್ನಿ ಥರ ಇತ್ತು ಮೂವಿ ಫುಲ್ಲು. ನನ್ನ ಫೇವ್ರೆಟ್ ಸೀನಾ ಎಲ್ಲ ಸಾಂಗ್ಸ್ ತುಂಬ ಕ್ಯೂಟ್ ಆಗಿದೆ. ಆಮೇಲೆ ಫುಲ್ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಲೈಕ್ ಎಲ್ಲ ಸೀನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ಸೀನ್ಸ್ ಪರ್ಫೆಕ್ಟ್ ಆಗಿದ್ರೇನೇ ಅಲ್ವಾ ಲೈಕ್ ಮೂವಿ ಚೆನ್ನಾಗಿರೋದು. ಸೊ ಆ ಥರ ಆಡಿಯನ್ಸ್ಗೆ ಎಲ್ಲರೂ ಪ್ಲೀಸ್ ನೋಡಿ, ನಮ್ಮ ಕನ್ನಡ ಚಿತ್ರತಂಡನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅಂತೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡ್ಕೊಂಬಂದೆ. ತುಂಬಾ ಜಾಸ್ತಿ ಎಂಟರ್ಟೈನಿಂಗ್ ಆಗಿದೆ. ಕಾಮಿಕ್ ಟೈಮಿಂಗ್ ಅದ್ಭುತವಾಗಿದೆ. ಆ್ಯಂಡ್ ಸಾಂಗ್ಸ್ ನನ್ನ ಫೇವ್ರೆಟ್ ವಾಪರ ಸಾಂಗ್ನ ನೋಡೋಕ್ಕಂತಲೇ ಬಂದೆ ನಾನು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಸಾಂಗ್ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಗಣೇಶ್ ಸರ್ದು ಇದು ಹಿಟ್ ಸಿನಿಮಾ ಅಂತಲೇ ಹೇಳ್ಬೋದು. ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ. ಸೊ ಫ್ಯಾಮಿಲಿ ಸಮೇತನೇ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫೇವ್ರೇಟ್ ಸಾಂಗ್ ನೋಡೋಕ್ಕೋಸ್ಕರ ಬಂದ್ರಿ ಅಂತ ಹೇಳಿ ನಿಮ್ಗೆ ಏನೆಲ್ಲ ಎಲಿಮೆಂಟ್ಸ್ ನಿಮಗೆ ವಾವ್ ಅನಿಸಿದ್ದು ಯಾವುದು ಅದಲ್ಲದೆ? ಸರ್ ಎಸ್ಪೆಷಲಿ ನಾನು ಹೇಳ್ದಂಗೆ ಕಾಮಿಕ್ ಟೈಮಿಂಗ್ ಏನಿದೆ ತುಂಬಾ ಅದ್ಭುತವಾಗಿದೆ. ನಾನು ಫುಲ್ ಜೋರಾಗಿ ನಗ್ತಿದ್ದೆ ಗೊತ್ತಾ. ನನಗೆ ನನ್ನ ವಾಯ್ಸೇ ಕೇಳಿಸ್ತಿತ್ತು ಥಿಯೇಟ್ರಲ್ಲಿ ಅಂತ ಅನ್ನಿಸ್ತು. ಸೊ ಅಷ್ಟು ಅಂದರೆ ಸ್ಟಾರ್ಟಿಂಗ್ ಎಂಡ್ವರೆಗೂ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಸ್ವಲ್ಪನೂ ಬೋರ್ ಆಗಲ್ಲ. ಸೊ ಒಂದು ಸಿನಿಮಾನ ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅದು ಪೈಸಾ ವಸೂಲ್ ಥರ ಕೊಟ್ಟಿದ್ದಾರೆ. ಡೈಲಾಗ್ ಯಾರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟೀಮ್ಗೆ. ವೆರಿ 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 ಗುಡ್ ಎಂಟರ್ಟೈನಿಂಗ್ ಫ್ಯಾಮಿಲಿ ಓರಿಯೆಂಟೆಡ್ ವೆರಿ ಕ್ಯೂಟ್ ಲವ್ ಸ್ಟೋರಿ, ಒಂಥರ ಫ್ರೆಶ್ ಸ್ಟೋರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫುಲ್ ನನಗೆ ಅರ್ಥ ಆಗ್ತಿರಲಿಲ್ಲ, ಏನು ಒಂಥರ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ನನಗೊಬ್ಬಳಿಗೆ ಅರ್ಥ ಆಗ್ತಿಲ್ವಾ ಅಥವಾ ಎಲ್ಲರಿಗೂ ಅರ್ಥ ಆಗ್ತಿಲ್ಲ, ಎಲ್ಲರನ್ನೂ ಕೇಳ್ತಿದೆ. ಸೊ ಅವರು ಏನೋ ಇದೆ ಅಂತ. ಸೊ ಅದೊಂದು ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ.
ಥ್ಯಾಂಕ್ ಯು